ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಅಡೆತಡೆಗಳು, ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ, ಮನಸ್ಸಿಗೆ ಶಾಂತಿ ಇಲ್ಲದಿರುವುದು ಇವೆಲ್ಲವೂ ಹೆಚ್ಚಾಗುತ್ತಿದೆಯಾ? ಅದಕ್ಕೆ ಒಂದು ಕಾರಣ ಶನಿದೋಷ ಆಗಿರಬಹುದು. ಆದರೆ ಭಯ ಬೇಡ. ಶನಿದೇವರು ಶಿಕ್ಷೆ ನೀಡುವ ದೇವರು ಮಾತ್ರ ಅಲ್ಲ, ಅವನು ನ್ಯಾಯ ಮತ್ತು ಕರ್ಮದ ದೇವರು. ನಾವು ಸರಿಯಾದ ರೀತಿಯಲ್ಲಿ ಭಕ್ತಿ ಮತ್ತು ಶಿಸ್ತಿನಿಂದ ನಡೆದುಕೊಂಡರೆ ಶನಿದೇವರು ಕೃಪೆ ತೋರಿಸುತ್ತಾನೆ. ಇವತ್ತು ಈ ವಿಡಿಯೋದಲ್ಲಿ 8 ಶನಿವಾರಗಳ ಕಾಲ ಮಾಡಿದರೆ ಶನಿದೋಷ ದೂರಾಗುವ ಕೆಲಸಗಳು ಎಲ್ಲವನ್ನೂ ಸರಳವಾಗಿ ತಿಳ್ಕೊಳ್ಳೋಣ. ಶನಿವಾರದ ಮಹತ್ವ. ಶನಿವಾರ ಶನಿದೇವನಿಗೆ ಸಮರ್ಪಿತ ದಿನ. ಈ ದಿನ ಮಾಡಿದ ಸಣ್ಣ ಸಣ್ಣ ಕಾರ್ಯಗಳು ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಶನಿದೇವರು ನಮ್ಮ ಕರ್ಮದ ಆಧಾರದ ಮೇಲೆ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುತ್ತಾನೆ. ಶನಿದೋಷ ತೀವ್ರವಾಗಿದ್ದಾಗ ಸತತವಾಗಿ 8 ಶನಿವಾರಗಳ ಕಾಲ ಈ ಕೆಲಸಗಳನ್ನು ಮಾಡಿದರೆ ಶನಿಯ ಕಠಿಣ ಪರಿಣಾಮಗಳು ಶಮನವಾಗುತ್ತವೆ. ಕಪ್ಪು ಬಣ್ಣದ ಚಪ್ಪಲಿ ಧರಿಸಿ ಶನಿ ದರ್ಶನ. ಪ್ರತಿ ಶನಿವಾರ ನಿಮ್ಮ ಹತ್ತಿರದ ಶನಿ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಬಣ್ಣದ ಚಪ್ಪಲಿ ಅಥವಾ ಬೂಟ್ ಧರಿಸಿ ಶನಿ ದೇವನ ದರ್ಶನ ಮಾಡಿ, ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ರೀತಿ ಮಾಡುವುದರಿಂದ ಶನಿ ಸಾಡೆ ಸಾತಿ, ಶನಿಧಯ್ಯ ನಿಧಾನವಾಗಿ ಶಮನವಾಗುತ್ತದೆ. ಸುಂದರಕಾಂಡ ಪಠಣೆ. ಶನಿವಾರ ಸ್ನಾನ ಮಾಡಿ ಶುದ್ಧರಾದ ನಂತರ ರಾಮಚರಿತ ಮಾನಸದ ಸುಂದರಕಾಂಡ ಪಠಿಸಿ. ಸುಂದರಕಾಂಡ ಹನುಮಂತನ ಶಕ್ತಿ, ಧೈರ್ಯ ಮತ್ತು ಭಕ್ತಿಯ ಸಂಕೇತ. ಹನುಮಂತನ ಕೃಪೆಯಿಂದ ಶನಿದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ನಿಮಗೆ ಸಂಪೂರ್ಣ ಪಠಣೆ ಸಾಧ್ಯವಿಲ್ಲ ಅಂದರೆ ಕನಿಷ್ಠ 1 ಅಧ್ಯಾಯ ಓದಿದ್ರೂ ಸಾಕು. ಅರಳಿ ಮರ ಪೂಜೆ. ಅರಳಿ ಮರವನ್ನು ಶನಿ ದೇವನ ವಾಸಸ್ಥಾನ ಎಂದು ಕರೆಯುತ್ತಾರೆ. ಶನಿವಾರ ಮುಂಜಾನೆ ಅರಳಿ ಮರಕ್ಕೆ ನೀರು ಅರ್ಪಿಸಿ, ದೀಪ ಹಚ್ಚಿ, 7 ಪ್ರದಕ್ಷಿಣೆ ಮಾಡಿ, 7 ಸುತ್ತು ದಾರವನ್ನು ಸುತ್ತಿ. ಈ ವೇಳೆ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ. ಇದು ಶನಿದೇವರನ್ನು ಶೀಘ್ರ ಸಂತುಷ್ಟಗೊಳಿಸುತ್ತದೆ. ಶನಿವಾರ ವ್ರತ ಮತ್ತು ದಾನ. ಶನಿವಾರ ಉಪವಾಸ ವ್ರತ, ಕೈಲಾದಷ್ಟು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಕಪ್ಪು ಹಸುವಿಗೆ ಎಳ್ಳು, ಉದ್ದು, ಬಡವರಿಗೆ ಆಹಾರ, ಬಟ್ಟೆ ಕೊಟ್ಟರೆ ಶನಿದೇವರು ಸಂತುಷ್ಟನಾಗುತ್ತಾನೆ. ಶನಿದೇವರಿಗೆ ದಾನ ಮತ್ತು ವಿನಯ ಬಹಳ ಪ್ರಿಯ. ಶನಿ ವಿಗ್ರಹಕ್ಕೆ ಎಣ್ಣೆ ಅರ್ಪಣೆ. ಶನಿವಾರ ಮಾತ್ರವಲ್ಲದೆ ಭಾನುವಾರ ಹೊರತುಪಡಿಸಿ ಉಳಿದ 6 ದಿನಗಳು ಸತತವಾಗಿ 43 ದಿನ ಶನಿದೇವ ವಿಗ್ರಹಕ್ಕೆ ಎಳ್ಳೆಣ್ಣೆ ಅಥವಾ ದೀಪದ ಎಣ್ಣೆ ಅರ್ಪಿಸಿ. ಇದರಿಂದ ಶನಿದೋಷ ನಿವಾರಣೆ, ಜೀವನದಲ್ಲಿ ಸ್ಥಿರತೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅಂತಿಮ ಸಂದೇಶ. ಸ್ನೇಹಿತರೆ, ಶನಿದೇವರು ನಮ್ಮ ಶತ್ರು ಅಲ್ಲ, ಅವನು ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಗುರು. ಭಕ್ತಿ, ಶ್ರದ್ಧೆ ಮತ್ತು ಶಿಸ್ತಿನಿಂದ ಈ 8 ಶನಿವಾರಗಳ ಪರಿಹಾರಗಳನ್ನು ಮಾಡಿದರೆ ಶನಿದೇವರ ಕೃಪೆ ಖಂಡಿತ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.